ಆರಂಭಿಕ ಹಂತಕ್ಕಾಗಿ ಪ್ರಜ್ವಲ್ ಸ್ಟ್ರೈಕ್ ರಾತ್ರಿ ಬರ್ಡೇ ಮಂಜು. ಮೊದಲ ಚೆಂಡು ಹೋದಲ್ಲಿ ಆವರಿಸ್ಕೊಂಡು ಬೇಯಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಇವಾಗ ಸ್ಟ್ರೈಕ್ ರಾತಿಗಾಗಿ ಈ ಅಂಕಣದಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಬೆರಸಿನ ದೈತ್ಯ ಹೊಡೆತಗಾರರು ಕೂಡ ಮನೋ ಒಂದೆಡೆಯಾಗಿ ಅಂಕಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಜ್ವಲ್ ನನ್ನ ದಿವಸವೂ ಕೂಡ ಸೋಲುವಂತ ಪಂದ್ಯಾಟವನ್ನ 70ರ ಗಡಿನ ಚೇಸ್ ಮಾಡಿರ್ತಕ್ಕಂಥ ತಂಡ ಕೂಡ ಇಂದಿನ ದಿವಸದಲ್ಲಿ ಎರಡನೇ ಸೆಮಿಫಿನಾಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಸುಂದರತೆ ಸೆಂಡು ಸ್ವೀಪ್ ಶಾಟ್ಗಳ ಪ್ರಯತ್ನಗಳಿಗೆ ಹೆಚ್ಚಿನದಾಗಿ ಮರೆಯನ್ನು ಹೋಗ್ತಾ ಇದ್ದಾರೆ. ಮನು ಒಂದು ಓಟಗಳಿಗೆ ಪೂರೈಕೆನ ಕಾಣ್ತಾ ಇದೆ. ಮತ್ತೆ ಪ್ರಜ್ವಲ್ ಟು ಮಂಚು. ಸೋನು ಅವರೇ, ಸರ್ ಸೋನೋಣ ಅವರು ವೆಲ್ಡಿಂಗ್ ಬಾಬಣ್ಣ ಫೋನ್ ಮಾಡ್ತಾರಂತೆ, ಗ್ಲಾಸ್ ಕೊಟ್ಟು ಕಳ್ಸ್ರಿ. ಆರಂಭಿಸಿ ಹಂತದಲ್ಲಿ 3 ಚೆಂಡು ಮುಕ್ತಾದ ಬಳಿಕ ಹೋಗಿ 2 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದ್ರೆ 4ನೇ ಚೆಂಡು ಈ ತರ ಸ್ವೀಪ್ ಶಾಟ್ಗಳ ಪ್ರಯತ್ನ ದಾಖಲಿಸಿದ್ರು. ಚೆಂಡು ಮತ್ತು ದಾಂಡು ಸಂಪರ್ಕನ ಕ್ರಮಿಸ ಚೊಕ್ಕಿ ಎಸೆತ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇಂದಿನ ದಿವಸ ಮೊದಲ ಪಂದ್ಯದಲ್ಲಿ ಸಿಕ್ಸರ್ ಮತ್ತು ಬೌಂಡರಿಗಳ ಸಿಹಿ ತಿಂಡಿ ತಿನಿಸುಗಳನ್ನು ದಾಖಲಿಸಿದ್ರು. ತನ್ನ ತಂಡಕ್ಕೆ ಕೂಡ ಕೊಡುಗೆಯಾಗಿ ನೀಡಿದ್ರು. ಈ ಹಂತದಲ್ಲಿ ಅದ್ಯಾವ ರೀತಿ ತಿಂಡಿ ತಿನಿಸುಗಳನ್ನು ಮತ್ತೊಮ್ಮೆ ನೀಡ್ತಾರೆ ತನ್ನ ತಂಡಕ್ಕೆ ಚಕ್ರವರ್ತಿ ತುಮಕೂರು. ಅಂತಿಮ ಒಂದೇ ಸುತ್ತಲ್ಲಿ ಬಾಕಿ ನಡೀತಾ ಇದೆ. ಅಂತಿಮ ಚೆಂಡಿಗಾಗಿ ಮನೋ ಇವಾಗ ಸ್ಟ್ರೈಕ್ ಅನ್ನ ಪಡೀತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತನ ದಾಖಲಿಸಿದ್ರು. ತೀರಾ ಪೂರ್ಣಾಂತರ ಚೆಂಡು ಡೀಪ್ ಸ್ಕ್ವೇರ್ ಸೀಮಾರೇಖೆ ಹೊರವಾಕೆ ಬಾರ್ಸರೆ ಬೌಂಡ್ರಿ 4 ಓಟಗಳಿಗೆ ಪ್ರಜ್ವಲ್ ಅಂತಿಮ ಚೆಂಡಿನಲ್ಲಿ ಅವಕಾಶವನ್ನು ಕಲ್ಪಿಸಿದ್ರು. ಅವಕಾಶಕ್ಕೆ ತಕ್ಕಂತೆ ಜೋಸೆಫ್ ಫುಲ್ ಟಾಸ್ 4ಗಾಗಿ ಬಳಕೆಯನ್ನು ಮಾಡಿಕೊಂಡ್ರು ಮನು. ಈ ನಿಟ್ಟಿನಲ್ಲಿ ತನ್ನದ ಒಟ್ಟಾರೆ ಗಳಿಕೆಯಾಗಿ 7ಕ್ಕೆ ಏರಿಕೆಯನ್ನು ಕಂಡುಕೊಳ್ತದೆ. 7 ರನ್ಸ್ ಲಾಸ್ ಆಫ್ 0 ವಿಕೆಟ್ಸ್. ಸ್ವಲ್ಪ ಗಮನಿಸಿ, ಪ್ರತಿಯೊಬ್ಬರಿಗೂ ಚರ್ಚೆ ಬೇಡ ಸರ್. ಅಲ್ಲಿ ಇದೇ ರೀತಿಯಾದ ಡ್ರಿಂಕ್ಸ್ ಬ್ರೇಕ್ ಇರೋದಿಲ್ಲ ತಮಗೆ. ಪಂದ್ಯನ ಆರಂಭಿಸಿಕೊಳ್ಳಿ. ಈ ನಿಟ್ಟಿನಲ್ಲಿ ಸಾಗ್ತಾ ಇರ್ತಕ್ಕಂಥ CSP ಟ್ರೋಫಿ ಶ್ರೀ ಶ್ರೀ ಡಾಕ್ಟರ್ ಪಾಪಣ್ಣ ಸ್ವಾಮಿರವರ 52ನೇ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಆಯೋಜಿಸಿರ್ತಕ್ಕಂಥ CSP ಟ್ರೋಫಿ ಅಂತಿಮ ದಿವಸ. 3 ದಿವಸಗಳ ಕಾಲ ವ್ಯವಸ್ಥಿತ ಪಂದ್ಯಾಕೂಟ. ವೈಡ್ ಬಾಲ್ ಸೂಚನೆ. ಏಸದ್ಗಾರಿಕೆಯಲ್ಲಿ 2ನೇ ಅವರ ಚಾಲ್ತಿಗಾಗಿ ಮಣಿ ಅಂಕಡೆ ಪ್ರವೇಶನ ಕಂಡುಕೊಳ್ತಾ ಇದ್ದಾರೆ.
ರಿವರ್ಸ್ ಶಾಟ್ ಕ್ರಮಿಸಬಲ್ಲಂತ ಪ್ರಯತ್ನ. ದಾಂಡು ಚೆಂಡು ಸಂಪರ್ಕನ ಕ್ರಮಿಸ್ತಾ ಇಲ್ಲ. ಮಣಿ ನೆನೆ ದಿವಸವೂ ಕೂಡ ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಎಸೆತಗಾರರು ಮೊದಲ ದಿವಸದಲ್ಲಿ ಆರಂಭಿಕೆಯನ್ನು ಕಂಡಿದ್ರು. ಇಂದಿನ ದಿವಸದಲ್ಲೂ ಕೂಡ ಆರಂಭಿಕೆಯನ್ನು ಕಾಣ್ತಾ ಇದ್ದಾರೆ. ಈತ ನೋಡುವ ಇನ್ಸೈಡ್ ಟಾಪ್ ಹ್ಯಾಡ್ಸ್ ಆಗಿರ್ತಕ್ಕಂಥ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿತ್ತು. ಅದೇ ನೆಟ್ಟಿನಲ್ಲಿ ವಿಕೆಟ್ಸ್ ಆಘಾತನ ಕ್ರಮಿಸ್ತಾ ಇದೆ. ಕಾಟ್ ಬಿಹೈಂಡ್ ಮಣೆ ಕ್ಷೇತ್ರ ರಕ್ಷಣೆ ಮಾಡಿ ಎಸೆತಗಾರಿಕೆಯನ್ನು ಮಾಡಿ ಬಹಳಷ್ಟು ಸಫಲತೆಯನ್ನು ಕಂಡಿದ್ದಾರೆ. ಸರ್ ಗುಂಪನ್ನು ಕಟ್ಟಬೇಡಿ ಸರ್, ಅಲ್ಲಿ ಪಂದ್ಯವನ್ನು ಆರಂಭಿಸ್ಕೊಳ್ಳಿ. ಅದೇ ರೀತಿಯಾಗಿ ಹೊಸ ಬ್ಯಾಟರ್ ಅಂಕಣ ಪ್ರವೇಶನ ಕೂಡ ಕಾಣ್ತಾ ಇದ್ದಾರೆ. ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥ ಹಿರಿಯ ಆಟಗಾರರು ಕೂಡ ಗಿರೀಶ್ ಅಂಕಣ ಒಳಭಾಗದಲ್ಲಿ ಸ್ಟ್ರೈಕ್ ಅನ್ನು ಪಡೀತಾ ಇದ್ದಾರೆ. ಹೊಸ ಬ್ಯಾಟರ್ ಕೂಡ ಆರಂಭಿಸಿ ಸರ್, ಪಂದ್ಯವನ್ನು ಆರಂಭಿಸಿ ಸರ್. ಪ್ರತಿ ಚೆಂಡಿಗೂ ಚರ್ಚೆ ಬೇಡ ಸರ್, ದಯಮಾಡಿ ಪಂದ್ಯವನ್ನು ಆರಂಭಿಸಿ. ಇದೇ ರೀತಿ ಆದರೆ ಚಕ್ರವರ್ತಿಗೆ 5 ಓವರ್ಸ್ ಮಾಡ್ತೇವೆ, ಕೊಂಡ್ಲಿಗೆ 4 ಓವರ್ಸ್ ಮ್ಯಾಚ್ ಆಗುತ್ತೆ. ಸುಂದರತೆ ಹೊಡೆದನ್ನು ದಾಖಲಿಸಿದ್ರು. ಗ್ಯಾಪ್ ಶಾಟ್ಗಳ ಪ್ರಯತ್ನಗಳು ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಳ್ತಾ ಇದೆ. 1 ಓಟಗಳ ಬಳಿಕವಾಗಿ 2 ಓಟಗಳಲ್ಲಿ ಪೂರೈಕೆಗೂ ಕೂಡ 2 runs ಕಂಪ್ಲೀಟೆಡ್. 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ತನ್ನದ ಒಟ್ಟಾರೆ ಗಳಿಕೆ 10 runs. ಈತ ನಡುವೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಗಿರೀಶ್ಗೆ ಜೀವದಾನ ಲಭಿಸ್ತಾ ಇದೆ. ಮತ್ತೊಮ್ಮೆ ಅದೃಷ್ಟವಶ ಈ ಬಾರಿ ಗಿರೀಶ್ ಕೈಯನ್ನ ಹಿಡಿತಾ ಇದೆ. ಅಂತಿಮ 2 ಎಸೆತಗಳಲ್ಲಿ ಬಾಕಿ ನಡೀತಾ ಇದೆ. ಮನೋಜ್ ಸ್ಟ್ರೈಕರ್ ಆತಿಗಾಗಿ ಬಹಳಷ್ಟು ಸ್ವಿಚ್ಗಳಲ್ಲಿ ಸಿಕ್ಸರ್ ಅನ್ನು ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ದಾಂಡಿಗರು ಕೂಡ ಪರಿಸ್ಥಿತಿಯಲ್ಲಿ ಓಪನಿಂಗ್ ಸೆಷನ್ ಆಗಮಿಸಿ ಸ್ವಿಚ್ಗಳ ಪ್ರಯತ್ನ ಮಾಡಿದ್ರು. ದಾಂಡ ಚೆಂಡು ಸಂಪರ್ಕನ ಕ್ರಮಿಸ್ತಾ ಇದೆ. 1 ಓಟಗಳಲ್ಲಿ ಪೂರೈಕೆಯೂ ಕೂಡ ಸರ್ ಫೇರ್ ಡೆಲಿವರಿ, ಗುಡ್ ಬಾಲ್. ರಿವ್ಯೂ ಲಾಸ್ ಆಗ್ತಾ ಇದೆ.
ತಂಡದ ಒಟ್ಟಾರೆ ಗಳಿಕೆ 12 ರನ್ಸ್, 12 ಆಫ್ ಆನ್. ಎರಡವರು ಮುಕ್ತಾಯಕ್ಕೆ ಒಂದು ಹುದ್ದೆಗಾತನ ಕಂಡು 12 ಓಟ ದಾಖಲಾತನ ಕಾಣ್ತಾ ಇದ್ರೆ ನಿರೀಕ್ಷೆ ಇನ್ನೂ ಕೂಡ 18 ಚೆಂಡುಗಳು ಬಾಕಿ ನಡೀತಾ ಇದೆ. ಹೋದಲ್ಲಿ ಆವರಿಸ್ಕೊಂಡು ಬೇಯಿಸ್ತಕ್ಕಂಥ ಪ್ರಯತ್ನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಓಟಗಳ ಪೂರೈಕೆಗೆ ಕೂಡ ಈ ಹಂತದಲ್ಲಿ 13 ಓಟಗಳಿಗೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 13 ಓಟಗಳಿಗೆ ಮೊದಲು ಹೋದ್ದರಿ ಆಘಾತ. ಈ ಹಂತದಲ್ಲಿ ಗಿರೀಶ್ ಸ್ಟ್ರೈಕ್ ರಾತಿಯಲ್ಲಿ ಚಕ್ರವರ್ತಿ ತಂಡದ ಬಹಳಷ್ಟು ಅನುಭವ ಹೊಂದಿರತಕ್ಕಂಥ ಹಿರಿಯ ಆಟಗಾರರು. ಬಹಳ ಸುತ್ತ ಬರ್ತಾ ಹೊಡೆತ ದಾಖಲಿಸಿದ್ರು. ಕ್ಷಣ ಕಾಲ ಗಾಳಿದ್ದಂತ ಚೆಂಡು ಬಹಳ ಸುತ್ತ ಬರ್ತಾ ಹೊಡೆತ ತನ್ಮೂಲಕವಾಗಿ ಹೊಡಿ ಸಿಕ್ಸರ್. 6 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. 19ಕ್ಕೆ ಏರಿಕೆಯನ್ನು ಕಾಣ್ತಾ ಇರ್ತಕ್ಕಂಥ ಮೊತ್ತಗಳು 19. ನಿರೀಕ್ಷೆಯಾಗಿ 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಎಸೆತಗಾರಿಕೆಯಲ್ಲಿ ಪ್ರಜ್ವಲ್ ಮೊದಲ ಓವರಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡಿದ್ರು. ಎರಡನೇ ಓವರ್ ವೈಯಕ್ತಿಕವಾಗಿ ಎರಡನೇ ಚೆಂಡು ಸಿಕ್ಸರ್ಗೆ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಇನ್ನು ಕೂಡ 4 ಚೆಂಡುಗಳು ಬಾಕಿಯಲ್ಲಿವೆ. ಆ 4 ಚೆಂಡುಗಳನ್ನು ಯಾವ ರೀತಿಯಲ್ಲಿ ದಾಖಲಿಸ್ತಾರೆ.
35 ಸ್ಕೋರ್ ಸರ್. 35 ಲಾಸ್ ಆಫ್ 1 ವಿಕೆಟ್. $35. ಹಲೋ, ಸುಂದರ ತೆಸದ ಓಟಿಗೆ ಅವಕಾಶ ಕಲ್ಪಿಸ್ತಾ ಇಲ್ಲ. ಮತ್ತೊಮ್ಮೆ ಸಿಕ್ಸರ್ ಮತ್ತು ಬೌಂಡ್ರಿ ಬಳಿಕವಾಗಿ ಮತ್ತೊಮ್ಮೆ ಆರಂಭಿಕನ್ನು ಕಂಡುಕೊಳ್ತಾ ಇದ್ದಾರೆ. ಹೆಸರುಗಾರಿಕೆಯಲ್ಲಿ 45ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಶಶಾಂಕ್ ಹೆಸರುಗಾರಿಕೆಯಲ್ಲಿ. ಒಳ ಸುತ್ತಮುತ್ತ ಹೊಡೆತ ಕ್ಷಣ ಕಲಿತಂತ ಚೆಂಡು ಏತ ನೋಡು ಲಾಂಗ್ ಆನ್ ವಾಡೆ ಸಿಕ್ಸರ್. ಸೀಮಾರೇಖೆ ಹೊರಬಾರ ಕ್ರಮಿಸ್ತಾ ಇದೆ ಭರ್ಜರಿ ಆರೋಟಗಳು. ಈತನಡೆ ಬಹಳ ಸುತ್ತ ಬರ್ತಾ ಹೊಡೆತ ತನ್ಮೂಲಕವಾಗಿ ಮನು ಕಂಪ್ಲೀಟ್ಲಿ ಡಾಮಿನೇಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ. ಭರ್ಜರಿ ಹೊಡಿ ಸಿಕ್ಸರ್. ಆ ರೋಟೆಗಳ ಸೇರ್ಪಡೆಯಲ್ಲಿ ಬ್ಯಾಕ್ ಟು ಬ್ಯಾಕ್ ಷಟ್ಕ. ಈ ಹಂತದಲ್ಲಿ ವೈಯಕ್ತಿಕವಾಗಿ 10 ಚೆಂಡುಗಳ ಮುಂದೆ 29 ಓಟವನ್ನು ಕೂಡ ದಾಖಲಿಸಿದ್ದಾನೆ ಮನು. ಬಹಳಷ್ಟು ಸುಂದರತೆ ಹೊಡೆತ ದಾಖಲಾತಿಯನ್ನು ಕಾಣ್ತಾ ಇದ್ರೆ. ಗಿರೀಶ್ ಕೂಡ 7 ಚೆಂಡುಗಳ ಮುಂದೆ 25 ಓಟವನ್ನು ದಾಖಲಿಸಿದ್ದಾರೆ. ತೀರಾ ಪೂರ್ಣಾಂತರಕ್ಕೆ ಬರ್ತಕ್ಕಂಥ ಚೆಂಡು ನೋ ಬಾಲ್ ಎನ್ನುವ ಸೋಸನ ಕೂಡ. ಮೊದಲ ಓಟ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳು. 3 ಓಟಗಳಲ್ಲಿ ಬಹಳಷ್ಟು ಯಶಸ್ಸನ್ನು ಕಂಡುಕೊಳ್ತಾ ಇದೆ. ತ್ರಿವಳಿ ಓಟಗಳ ಪೂರೈಕೆ, ನೋ ಬಾಲ್ ಪ್ಲಸ್ 3 ರನ್ಸ್. 3 ಓಟಗಳ ಪೂರೈಕೆ ಕೂಡ. ದೊಡ್ಡ ಒಟ್ಟಾರೆಗಳಿಗೆ 60ಕ್ಕೆ ಏರಿಕೆ. 61. ಬಹಳ ಸುತ್ತಮುತ್ತ ಎಸೆತ ಓಟಗಳ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಓವರ್ ಮುಕ್ತವನ್ನು ಕಂಡುಕೊಳ್ತಾ ಇದೆ. 4 ಓವರ್ಗಳ ಮುಕ್ತಾದ ಬಳಿಕವಾಗಿ 61ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 61.
ನಿರೀಕ್ಷೆ 6 ಚೆಂಡುಗಳ ಮುಂದೆ ಅದೆಷ್ಟು ಓಟಗಳ ದಾಖಲಾತಿಯನ್ನು ಕಂಡುಕೊಳ್ತಾರೆ ಚಕ್ರವರ್ತಿ ತುಮಕೂರು. ಅದೆಷ್ಟೋ ಟೂರ್ನಿಗಳ ಬಳಿಕವಾಗಿ ಬಹಳಷ್ಟು ಕಮ್ ಬ್ಯಾಕ್ ಮಾಡ್ತಾ ಇರ್ತಕ್ಕಂಥ ಚಕ್ರವರ್ತಿ ತುಮಕೂರು ಇಂದಿನ ಹಂತದಲ್ಲಿ ಈ ಪಂದ್ಯಾಟವನ್ನು ಗೆದ್ದಲ್ಲಿ ಮುಂದಿನ ಹಂತಕ್ಕೆ ಫೈನಲ್ ಹೆಜ್ಜೆ ನೀಡ್ತಾರೆ. ಅದೇ ನಿಟ್ಟಿನಲ್ಲಿ ಕೊಂಡ್ಲಿ ತಂಡ ಚಕ್ರವರ್ತಿನ ಸೋಲನ್ನು ಅನುಭವಿಸಲು ಮುಂದಳಿಕೆಯನ್ನು ಕಂಡ್ರೆ ಕೊಂಡ್ಲಿ ತಂಡ ಫೈನಲ್ಗೆ ಹೆಜ್ಜೆ ನೀಡ್ತಾರೆ. RS ಅಂತಿಮವಾಗಿ ಉಳ್ಕೊಳ್ತಾ ಇದೆ. ನಿರೀಕ್ಷೆ 6 ಚೆಂಡುಗಳ ಮುಂದೆ ಅದೆಷ್ಟು ಓಟಗಳನ್ನ ಮನು ದಾಖಲಿಸ್ತಾರೆ. ಇನ್ನು ಕೂಡ 18 ಓಟಗಳ ಅವಶ್ಯಕತೆ ಬರಬೇಕಾಗಿದೆ ಮನು ಅರ್ಧ ಶತಕಕ್ಕಾಗಿ. ಆ 18 ಓಟಗಳನ್ನು ದಾಖಲಿಸಿ ಈ ಟೂರ್ನಮೆಂಟಿನ 2ನೇ ಅರ್ಧ ಶತಕನ ಪೂರ್ಣಗೊಳಿಸ್ತಾರ. ನೆನ್ನೆ ದಿವಸ ವೈಯಕ್ತಿಕವಾಗಿ 16 ಚೆಂಡುಗಳ ಮುಂದೆ 47 ಓಟವನ್ನು ದಾಖಲಿಸಿದ್ರು. ಇಂದಿನ ದಿವಸವೂ ಕೂಡ ಅದೇ ನಿಟ್ಟಿನಲ್ಲಿ ಪಂದ್ಯಾಟವನ್ನ ಆಡ್ತಾರ. ವೈಡ್ ಬಾಲ್ ಅನ್ನುವ ಸೂಚನೆ. ಮೊದಲ ಚೆಂಡು 62 ಏರಿಕೆನ ಕಂಡುಕೊಳ್ತಾ ಇದೆ. ಬಹಳಷ್ಟು ರೋಮಾಂಚಕರ ಪಂದ್ಯಾಟ ಸಾಗ್ತಾ ಇದೆ. 60 ಗಡಿನ ದಾಟಿರ್ತಕ್ಕಂಥ ಚಕ್ರವರ್ತಿ ಏತ ನಡುವೆ ತೀರಾ ಶಾರ್ಟ್ ಆಗಿ ಬರ್ತಕ್ಕಂಥ ಚೆಂಡು ಕ್ಲೀನ್ ಬೋಲ್ಡ್. ಮನು ಇನ್ನಿಂಗ್ಸ್ಗೆ ಸಂಪೂರ್ಣವಾಗಿ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಹೊಸ ದಾಂಡಿನ ಪರಿಸರ ಟಗರು ಖ್ಯಾತಿಯ ಚೇತೆ ಎಸೆತಗಾರಿಕೆಯಲ್ಲಿ ಪರಿಸರ ಮಾಡ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಬಹಳ ಸುತ್ತಮುತ್ತ ಹೊಡೆತನ ದಾಖಲಿಸಿದ್ರು ಚೇತನ್. ಕ್ಷೇತ್ರ ರಕ್ಷಣೆ ವೈಫಲ್ಯತನ ಕಂಡುಕೊಳ್ತಾ ಇದೆ. 4 ಕೋಟಿಗಳಿಗೆ ಅವಕಾಶವನ್ನು ಕಲ್ಪಿಸ್ತಾ ಇದೆ ಬೌಂಡ್ರಿ. ಅರವತ್ತಾರಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಮೊತ್ತಗಳಲ್ಲಿ ಬಹಳಷ್ಟು ಬಿರುಸಾಗಿ ಬೇಯಿಸ್ತಕ್ಕಂಥ ಪ್ರಯತ್ನ. ದಾಂಡಿಗೂ ಚೆಂಡಿಗೂ ಸಂಪರ್ಕನ ಕ್ರಮಿಸ್ತಾ ಇಲ್ಲ. ಚೊಕ್ಕಿ ಎಸೆತ ಅಂತಿಮ 3 ಚೆಂಡುಗಳಲ್ಲಿ ಬಾಕಿಯನ್ನು ಉಳಿತಾ ಇದೆ. ರಾಮೋ ಎಸ್ಕಾರಿಕೆಯಲ್ಲಿ ನನ್ನ ದಿವಸ ಒಂದು ಭರ್ಜರಿ ಸಿಕ್ಸರ್ಗಳನ್ನು ದಾಖಲಿಸಿದ್ರು. ಇಂದಿನ ದಿವಸದಲ್ಲಿ ಎಸೆತಗಾರಿಕೆಯಲ್ಲಿ ಪರಿಚಯ ಮಾಡ್ತಾ ಇದ್ದಾರೆ. ತೀರಾ ಶಾರ್ಟ್ ಆಗಿ ಬರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ ಕ್ಷಣ ಕಾಲ ಗಾಳಿಯಲ್ಲಿತ್ತು. ವಿಕೆಟ್ ಸಾಗಾತನು ಕೂಡ ಕ್ರಮಿಸ್ತಾ ಇದೆ. ಕ್ಯಾಚ್ ಔಟ್. ಹೊಸದಾಂಡಿನ ಪರಿಚಯ ಕಡೆ ಅಂಕಣ ಪ್ರವೇಶನ ಕೂಡ ಕಾಣ್ತಾ ಇದೆ. ರಾಬೇದ್ ವೇಗದಲ್ಲಿ ಕ್ರಮಿಸಿ ಸರ್, ಸಮಯದ ಅಭಾವ ತುಂಬಾ ಇದೆ. ಇನ್ನು ಕೂಡ ಈ ಪಂದ್ಯದ ಮುಕ್ತಾಯದ ಬಳಿಕವಾಗಿ ಇನ್ನೂ ಒಂದು ಪಂದ್ಯಾಟ ಬಾಕಿ ಇದೆ. ಅರವತ್ತಾರಕ್ಕೆ 66. ತೀರಾ ಶಾರ್ಟ್ ಆಗಿ ಬರ್ತಕ್ಕಂಥ ಚೆಂಡು ಪೋಲ್ ಮಾಡ್ತಕ್ಕಂಥ ಪ್ರಯತ್ನ ಆಯ್ತು. ನಡುವೆ ಸೀಮಾ ರೇಖೆ ಹೊರಭಾಗಕ್ಕೆ ಬೌಂಡ್ರಿ. ಆಬೇದ್ ಎಲ್ಲ ಪಂದ್ಯಾಟಗಳಲ್ಲಿ ಕೂಡ ಆಗಮಿಸ್ತಕ್ಕಂಥ ಮೊದಲ ಚೆಂಡಿನಲ್ಲೇ ಬೌಂಡರಿ ಅಥವಾ ಸಿಕ್ಸರ್ನ ದಾಖಲಿಸಿ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಅಂತಿಮ ಪಂದ್ಯದ ಹಂತದಲ್ಲಿ ಅಂತಿಮ ಚೆಂಡು.
ಈ ಪಂದ್ಯಾಟ ಮುಕ್ತಾಯದ ಬಳಿಕವಾಗಿ ಮತ್ತೊಂದು ಪಂದ್ಯಾಟವನ್ನ ಅಂತ್ಯವನ್ನ ಕಂಡಲ್ಲಿ CSP ಟ್ರೋಫಿ 3 ದಿವಸಗಳ ಕಾಲ ಪಂದ್ಯಾಕೂಟ ಅಂತ್ಯವನ್ನ ಕಾಣುತ್ತೆ. ಸುಂದರತೆ ಚೆಂಡು ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆ 70, ಟಾರ್ಗೆಟ್ ಸಂಖ್ಯೆ 71. ನೆನೆ ದಿವಸದ ಇದೇ ತಂಡ ಇದೇ ಮೊತ್ತವನ್ನ ಚೇಸ್ ಮಾಡಿದ್ರು. ಅಂತಿಮ ಚೆಂಡಿನವರೆಗೂ ಹೋಗಿ ಪಂದ್ಯಾಟನ ಜಯಿಸಿದ್ರು. ಅದೇ ನಿಟ್ಟಿನಲ್ಲಿ ಪಂದ್ಯಾಟವನ್ನ ಜಯಿಸಾರ 71 ಟಾರ್ಗೆಟ್. ಸರ್ ಅಂಪೈರ್ಸ್ ಮ್ಯಾಚ್ ಸ್ಟಾರ್ಟ್ ಮಾಡಿಸಿ ಸರ್. ಅದೇ ರೀತಿಯಾಗಿ ಕಾಡ್ಲೆ ಬ್ಯಾಟ್ಸ್ಮನ್ಸ್ ಆಗಮಿಸಿ ಸರ್. ಅಂಕಣ ಪ್ರವೇಶನ ಕಂಡುಕೊಳ್ಳಿ. ಎಷ್ಟೊಂದಿನ ಗ್ಲಾಸ್ ಅಂತ ಕೊಡಿ ಅಣ್ಣ. ಅವರು ದಯವಿಟ್ಟು ಬೆಳಗ್ಗೆಯಿಂದ ಕೇಳ್ತಾ ಇದ್ರು, ಪಾಪ ಕೆಲ್ಸಕ್ಕೆ ಹೋಗಿಲ್ವಂತ ಸರ್ ಅವರು. ಪಂದ್ಯಾಟನ ಆರಂಭಿಸಿ ದಾಂಡಿಗರ ಅಂಕಣ ಪ್ರವೇಶನ ಕಂಡುಕೊಳ್ಳಿ. ಅದೇ ನಿಟ್ಟಿನಲ್ಲಿ ಪಂದ್ಯಾಟದಲ್ಲಿ ಪಂದ್ಯವನ್ನು ಕೂಡ ಆಡ್ತಾ ಇದ್ದಾರೆ 38ರ ಆರೈದ ಯುವಕ ಮಲ್ಲಿಕಾರ್ಜುನ್ ಮಲ್ಲಿ. ಸರ್ ಪಂದ್ಯಾಟ ಶುರು ಮಾಡ್ಕೊಳ್ಳಿ ಸರ್. ಮುಂದಿನ ಪಂದ್ಯಾಟಕ್ಕೆ ನಿಮಗೆ ತೊಂದರೆ ಆಗ್ತದೆ. 2 ತಂಡಗಳು ಗಮನಿಸ್ಕೊಳ್ಳಿ. ಆರಂಭಿಸಿ ಪಂದ್ಯಾಟನ ಆರಂಭಿಸಿ ಮೊದಲ ಹಂತದಕ್ಕೆ ಪವರ್ ಪ್ಲೇ ಜಾರಿಯನ್ನು ಕಂಡುಕೊಳ್ತಾ ಇದೆ. ಎಕ್ಸ್ಪ್ರೆಸ್ ತುಮಕೂರಿನ ಎಕ್ಸ್ಪ್ರೆಸ್ ಅನ್ಬೋದು ರೀತಿಯಲ್ಲಿ ಬರುದನ್ನು ಪಡೆದಿರ್ತಕ್ಕಂಥ ಎಸೆತಗಾರರು ಕೂಡ ಯಶವಂತು ಇಲ್ಲಿ ಮೊದಲ ಓವರ್ಗಾಗಿ ಚಕ್ರವರ್ತಿ ತುಮಕೂರಿನ ಪರವಾಗಿ ಎಸೆತಗಾರಗಳು ತೊಡಗ್ತಾ ಇದ್ದಾರೆ. ಮೊದಲ ಚೆಂಡು ಬಹಳಷ್ಟು ತುಮರಿತೆ ಎಸೆತ, ಓಟಗಳಿಗೆ ಅವಕಾಶ ರೂಪಿಸ್ತಾ ಇಲ್ಲ. ಮೊದಲ ಚೆಂಡು ಪೂರೈಕೆ ಬಳಿಕವಾಗಿ ಎರಡನೇ ಚೆಂಡಿಗಾಗಿ ಸುಂದರದ ಎಸೆತ, ಓಟಗಳು ಬರ್ತಾ ಇಲ್ಲ. ಚೌಕಿ ಡೆಲಿವರಿ ಮೂರನೇ ಎಸೆತ ಬಹಳ ಸುಧಾರಿತ ಹೊಡೆತ ದಾಖಲಿಸಿದ್ರು. ಗ್ಯಾಪ್ ಶಾಟ್ಗಳ ಪ್ರಯತ್ನ, ಒಂಟಿ ಓಟಗಳ ಪೂರೈಕೆ, ಅವಳಿ ಓಟಗಳ ಪ್ರಯತ್ನಗಳು, ಸಂಪೂರ್ಣ ಪೂರೈಕೆ ಕೂಡ ಬಹಳಷ್ಟು ಸುಂದರತೆ ಎಸೆತ. ಗೋಲ್ಡ್ ರಕ್ಷಕರ ಕೈಯಲ್ಲಿ ಚೆಂಡು ಕ್ಷೇಮವಾಗಿ ಚಲಿಸ್ತಾ ಇದೆ. ದಾಂಡಿಗೂ ಚೆಂಡಿಗೂ ಸಂಪರ್ಕಗಳೇ ಇಲ್ಲ. ಅಂತಿಮ 2 ಎಸೆತಗಳು ಯಶವಂತ್ ಎಸೆತಗಾರಿಕೆಯನ್ನು ಪಡೆದ ಇದ್ರೆ ಸ್ಟ್ರೈಕ್ ರಾಮು. ಸುಂದರತೆ ಎಸೆತ, ಓಟಗಳು ಬರ್ತಾ ಇಲ್ಲ. ಚೊಕ್ಕೆ ಡೆಲಿವರಿಗಳು,
ಅಂತಿಮ ಒಂದೇ ಸತ ಬಾಕಿ ನಳಿತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 69 ಓಟಗಳ ಅವಶ್ಯಕತೆ ಬರಬೇಕಾಗಿದೆ. 71 ಓಟಗಳ ಟಾರ್ಗೆಟ್ ಸಂಖ್ಯೆನ ಬೆನ್ನತ್ತಿರ್ತಕ್ಕಂಥ ಯೂನಿಯನ್ ಫೈಟರ್ಸ್ ಕೊಂಡ್ಲೈ. ಓ ಮೈ ಗಾಡ್ನೆಸ್, ಇತ್ತ ನಡುವೆ ವಿಕೆಟ್ಸ್ ಆಘಾತ ಕಂಡುಕೊಳ್ತದೆ. ಹೊದ್ದರ ಆಘಾತ, ಕ್ಲೀನ್ ಬೌಲ್ಡ್. ಮೊದಲನೇ ಹೊದ್ದರಿ ಆಘಾತನ ಕಂಡುಕೊಳ್ತದೆ. ಅಂತಿಮ ಚೆಂಡಿನಲ್ಲಿ ಯಶವಂತ್ ಇವಾಗ ದಾಖಲಿಸ್ತಾ ಇದ್ದಾರೆ. ಎರಡನೇ ಆರಂಭಿಕನ ಕಂಡುಕೊಳ್ಳಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಮೊದಲ ವಿಕೆಟ್ ಸಾಗಾಸದ ಬಳಿಕವಾಗಿ ಎರಡನೇ ವಿಕೆಟ್ ಸಾಗಮನವನ್ನು ಕೂಡ ಕಾಣ್ತಾ ಇದೆ. ಪ್ರಜ್ವಲ್ ಅಂಕಣ ಪ್ರವೇಶನ ಕಾಣ್ತಾ ಇದ್ದಾರೆ. ಎರಡನೇ ಚಾಲ್ತಿಗಾಗಿ ಚೇತನ್ ಟಗರು ಪ್ರಚನೆ ಮಾಡ್ಕೊಳ್ತಾ ಇದ್ದ. ಬೆಳಗಿನ ಪಂದ್ಯದಲ್ಲಿ ಒಂದು ಮುಖ್ಯ ಪಂದ್ಯಾಟವನ್ನು ಜಯಿಸಲಿಕ್ಕೆ ಅವಶ್ಯಕತೆಯನ್ನು ಮಾಡಿರ್ತಕ್ಕಂಥ ಎಸೆತಗಾರರು ಕೂಡ ಇಂದಿನ ದಿವಸದಲ್ಲಿ ಸೆಮಿಫಿನಾಲೆ ಪಂದ್ಯಾಟದಲ್ಲಿ ಸಣ್ಣ ಸಾಟವನ್ನು ಸಾಗಿಸ್ತಾ ಇದ್ದಾರೆ. ಯೂನಿಯನ್ ಫೈಟರ್ಸ್ ಕೊಂಡ್ಲೈ ನಿರೀಕ್ಷೆ 24 ಚೆಂಡುಗಳ ಮುಂದೆ 69 ಓಟಗಳ ಅವಶ್ಯಕತೆ ಬರಬೇಕಾಗಿದೆ ಜಯಕ್ಕಾಗಿ. ಸ್ಟ್ರೈಕ್ ರಾತ್ರಿ ರುಚಿ ಪಡಿತಾ ಇದ್ದಾರೆ. ಪಂದ್ಯಾಟ ಆರಂಭಿಸಿಕೊಳ್ಳಿ. ಪಂದ್ಯಾಟ ಆರಂಭಿಸಿ ಸರ್. ಸುಂದರತೆ ಎಸೆತ ಓಟಗಳು ಬರ್ತಾ ಇಲ್ಲ. ರುಚಿ ಸ್ಟ್ರೈಕ್ ರಾತ್ರಿಯಲ್ಲಿ ಪಡಿತಾ ಇದ್ದಾರೆ. ವೈಡ್ಗಾಗಿ ರಿವ್ಯೂನ ಹೋಗ್ತಾ ಇದೆ. ತೃತೀಯ ನೇತ್ರ ತೀರ್ಮಾನಕ್ಕಾಗಿ ವೈಡ್ ಬಾಲ್ ಸೂಚನೆ ಕೂಡ ಅನಿರೀಕ್ಷಿತ ಓಟಗಳಿಗೆ ಚೇತನ್ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ವೈಡ್ ಬಾಲ್ ಇದರ ಮೂಲಕವಾಗಿ 3ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾರೆ. 3 ರನ್ಸ್. ರಿವರ್ಸ್ ಶಾಟ್ ಕ್ರಮೇಶ್ ಸವಾಲಂತ ಪ್ರಯತ್ನಗಳು, ರುಚಿ ದಾಖಲತೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದಾಂಡಿಗೂ ಚೆಂಡಿಗಳ ಸಂಪರ್ಕನ ಕ್ರಮಿಸ್ತಾ ಇಲ್ಲ ಅಷ್ಟಾಗಿ. ತೀರಾ ಪೂರ್ಣಾಂತರ ಚೆಂಡು ಓಟಗಳನ್ನು ಕ್ರಮಿಸ್ತಾ ಇಲ್ಲ. ಚುಕ್ಕಿ ಎಸೆತ ಇಲ್ಲಿ. ಇನ್ನು ಕೂಡ ಬಹಳಷ್ಟು ದೊಡ್ಡ ಮೊತ್ತ ದಾಖಲಿಸಬೇಕಾಗಿದೆ ಪಂದ್ಯಾಟದ ಜಯವನ್ನ ಕಾಣಲಿಕ್ಕೆ ಯೂನಿಯನ್ ಫೈಟರ್ಸ್ ಕೊಂಡ್ಲಿ. ಈತ ನೋಡಿ ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗನ ಕ್ರಮಿಸಿಕೊಳ್ತಾ ಇದೆ. ಬೌಂಡ್ರಿ 4 ಓಟಗಳ ಪೂರೈಕೆಯೂ ಕೂಡ ರಿವರ್ಸ್ ಶಾಟ್ ಕ್ರಮೇಶ್ ಸಬಲನ ಪ್ರಯತ್ನ ಆಯ್ತು. ನಡುವೆ ಕ್ಲೀನ್ ಬೌಲ್. ಆಘಾತನ ಕಾಣಲು ಪ್ರಯತ್ನಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಹೋದರೆ ಆಘಾತನ ಕೂಡ ಕಂಡುಕೊಳ್ತಾ ಇದೆ. ರುಚಿ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ.
ಎರಡನೇ ವಿಕೆಟ್ ಸಾಗಾಟನ ಕೂಡ ಕಂಡುಕೊಳ್ತಾ ಇದೆ ಯೂನಿಯನ್ ಫೈಟರ್ಸ್ ಕೊಂಡ್ಲೆ ಬಹಳಷ್ಟು ಕಠಿಣಕರ ಪಂದ್ಯಾಟವನ್ನು ಸಾಗಿಸ್ತಾ ಇದೆ ಇಲ್ಲಿ. ಈ ಪಂದ್ಯನ ಜಯಿಸಿದಲ್ಲಿ ಮಾತ್ರ ಮುಂದಿನ ಹಂತಕ್ಕೆ ತಲುಪಲು ಸಾಧ್ಯವಾಗಿರುತ್ತೆ. ಇಲ್ಲವಾದಲ್ಲಿ ಇಲ್ಲಿಗೆ ಪಂದ್ಯನ ಅಂತ್ಯ ಮಾಡಿಕೊಂಡು ಮನೆಯತ್ತ ಸಾಗಬೇಕಾಗತ್ತೆ. ಅಂತಿಮ ಚೆಂಡು ಬಾಕಿ ನಡೀತಾ ಇದೆ. ಹಂತದಲ್ಲಿ ಓವರ್ ಮುಕ್ತಾಯಕ್ಕೆ ತನ್ನದ ಒಟ್ಟಾರೆ ಗಳಿಕೆಯಾಗಿ 8 ತನ್ನದ ಒಟ್ಟಾರೆ ಗಳಿಕೆ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದ್ರೆ 2 ಹೊದ್ದರಿ ಆಘಾತನ ಕಂಡಿದೆ. ಎಸೆದುಗಾರಿಕೆಯಲ್ಲಿ ಮತ್ತೊಮ್ಮೆ ಯಶವಂತ್ ಅಂಕಣ ಒಳಭಾಗದಲ್ಲಿ ಪ್ರವೇಶನ ಕಾಣ್ತಾ ಇದ್ದಾರೆ. ಎರಡರಲ್ಲಿ ಮತ್ತೊಮ್ಮೆ ಯಶವಂತ್ ಬಹಳಷ್ಟು ಯಶಸ್ಸಿನ ಹಾದಿಯಲ್ಲಿ ಮತ್ತೊಮ್ಮೆ ಸಾಗ್ತಾ ಇದ್ದಾರೆ. ನಿರೀಕ್ಷೆ ಓಟಗಳಿಗೆ ಬಹಳಷ್ಟು ಬೌಂಡರಿ ಸಿಕ್ಸ್ ದಾಖಲಿಸಲಿ ಮಾತ್ರ ಜಯವನ್ನು ಕಾಣೋದಕ್ಕೆ ಸಾಧ್ಯ. ಸುಂದರತ ಎಸೆತ ಓಟಗಳು ಬರ್ತಾ ಇಲ್ಲ, ಕಂಪ್ಲೀಟ್ಲಿ ಡಾಟ್. ಓ ಬಹಳ ಸುತ್ತ ಬರ್ತಾ ಎಸೆತ ನಡುವೆ ಹೊದ್ದರಿ ಆಘಾತನ ಕಂಡುಕೊಳ್ತಾ ಇದೆ. ಕ್ಲೀನ್ ಬೋಲ್ಡ್ ಯಶವಂತ್ ಈ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ 2ನೇ ವಿಕೆಟ್ ಆಘಾತನ ಕ್ರಮಿಸ್ತಾ ಇದ್ದಾರೆ. ಅದೇ ರೀತಿ ಕ್ಲೀನ್ ಬೋಲ್ಡ್ ರೀತಿಯಾಗಿ ಶೀಘ್ರದಲ್ಲಿ ಪಂದ್ಯನ ಆರಂಭಿಸಿಕೊಂಡು ಮುಕ್ತಾಯ ಮಾಡ್ಕೊಳ್ಬೇಕಲ್ಲಿ ಗಮನಿಸಿ. ಸಮಯದ ಅಭಾವ ಇರೋದ್ರಿಂದ ಪಂದ್ಯಾಟನ ಶೀಘ್ರದಲ್ಲಿ ಮುಕ್ತಾಯ ಮಾಡಿಕೊಳ್ಬೇಕು. ಮುಂದಿನ ಪಂದ್ಯಾಟಕ್ಕಾಗಿ ಅಶ್ವಮೇಧ ತುಮಕೂರು ನಾಯಕರು ನಮ್ಮ ಬಳಿ ಆಗಮಿಸಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಜ್ಯೋತಿಷಿ ಈ ತರ ಬಹಳಷ್ಟು ಸುಂದರತ ಎಸೆತ ಓಟಿಗಳು ಬಾರ್ತಾ ಇಲ್ಲ. ಲೆಗ್ ಬಾಯ್ಸ್ ಎನ್ನುವ ಸೂಚನೆಗಳು. ಅಂತಿಮ 2 ಸುತ್ತುಗಳಲ್ಲಿ ಬಾಕಿ ನಡೀತಾ ಇದೆ ಯಶವಂತ್ ಅವರ ಮುಕ್ತಾಯಕ್ಕಾಗಿ. ಸುಂದರತ ಎಸೆತ ಓಟಗಳು ಬರ್ತಾ ಇಲ್ಲ, ಕಂಪ್ಲೀಟ್ಲಿ ಡಾಟ್. ಮತ್ತೊಮ್ಮೆ ಚುಕ್ಕಿ ಎಸೆತ ಪರಿಚಯ ಮಾಡಿಕೊಳ್ತಾ ಇದೆ. ಆರಂಭಿಕೆ ಹಂತದಲ್ಲಿ 2026 ಆರಂಭಿಕೆ ಪಂದ್ಯಾಟವನ್ನ ಅದ್ಯಾವ ತನ್ನ ಜಯವನ್ನು ಸಾಧಿಸ್ತಾರೆ. ಮೇಡನ್ ವಿತ್ ಸಿಂಗಲ್ ವಿಕೆಟ್ ಟೇಕಿಂಗ್ ಓವರ್ ಕಂಪ್ಲೀಟ್ ಅನ್ನ ಕಂಡುಕೊಳ್ತಾ ಇದೆ. ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈಗ ತನ್ನ ಆಗಮಿಸ್ತಕ್ಕಂಥ
ಅಮ್ಮನಹಟ್ಟಿಯ ಹಟ್ಟಿಲಕ್ಕಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರು ಕೂಡ ಆಗಿರ್ತಕ್ಕಂಥ ಗೋಪಾಲ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಮ್ಮ CSP ಟ್ರೋಫಿಯ ಪರವಾಗಿ ಹೃತ್ಪೂರ್ವಕ ಹೃದಯ ಸ್ಪರ್ಶಿ ಆದರಣೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ರೋಹಿತ್ ಎಸ್ಗಾರ್ಗೆ ಪರಿಸರ ಕಾಣ್ತಾ ಇದ್ದಾರೆ. ಬಹಳಷ್ಟು ಯುವ ಪರಿಸರದ ಎಸೆತಗಾರರು ಕೂಡ ಬೆಳಗಿನ ಪಂದ್ಯಾಟವನ್ನ ಅಶ್ವಮೇಧ ತುಮಕೂರು ವಿರುದ್ಧವಾಗಿ ಪಂದ್ಯಾಟದ ಹಂತದಲ್ಲಿ ಆಡಿದ್ರು. ತದನಂತರವಾಗಿ ಇಲ್ಲಿ ಆಡ್ತಾ ಇರ್ತಕ್ಕಂಥ ಪಂದ್ಯಾಟಗಳು ಸೆಮಿಫೈನಲ್ ಹಂತ ಸರಣಿ ಸಾಟವನ್ನಾಗಿ ಸಾಗ್ತಾ ಇದೆ. ಬಹಳಷ್ಟು ವೇಗದ ಗತಿಯಲ್ಲಿ ಚೆಂಡಿನ ಗತಿನ ಬದಲಿಸ್ತಕ್ಕಂಥ ಪ್ರಯತ್ನಗಳು ತಿರುವಿಕೆಯನ್ನು ಕಂಡುಕೊಳ್ತಾ ಇದೆ. ಮಲ್ಲಿಕ್ ಕ್ಷೇತ್ರಕ್ಷಣೆ ಮಾಡಿದ್ರು 38ರ ಹರೆಯದ ಯುವಕ ಕೂಡ. ಬಹಳ ಸುತ್ತಮುತ್ತ ಹೊಡೆತ ಬೌಲರ್ಸ್ ಬ್ಯಾಕ್ ಎನ್ನುವ ರೀತಿಯಲ್ಲಿ ಪ್ರಜ್ವಲ್ ಇವಾಗ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾರೆ. ಬೆರೋಸಿರ ಸಿಕ್ಸರ್ ಆ ರೊಟ್ಟೆಗಳು ಇದು ಕೂಡ ಜಯಕ್ಕಾಗಿ ಬಹಳಷ್ಟು ದೊಡ್ಡ ಮೊತ್ತವನ್ನು ದಾಖಲಿಸಬೇಕಿಲ್ಲಿ ಯೂನಿಯನ್ ಫೈಟರ್ಸ್ ಕೊಂಡ್ಲಿ. ಯಶವಂತು ಇಲ್ಲಿ ಚೆಂಡನ್ನ ಕ್ರಮಿಸ್ತಾ ಇಲ್ಲ, ಚೆಂಡು ಕಾಣಿಸ್ತಾ ಇಲ್ಲ. ಬಹಳ ಸುತ್ತಮುತ್ತ ಹೊಡೆತ ಕ್ಷಣ ಕಾಲಗಳಿರ್ತಕ್ಕಂಥ ಚೆಂಡು ಚೆನ್ನು ಕ್ಷೇತ್ರಕ್ಷಣ ಮಾಡಿದ್ರು. ಅಂತಿಮ 6 ಎಸೆತಗಳು ಜಯಕ್ಕಾಗಿ 54 ಕೋಟಿಗಳ ಅವಶ್ಯಕತೆ. 6ಕ್ಕೆ 54. ಸರ್ ಗಮನಿಸಿ, ಅಶ್ವಮೇಧ ತುಮಕೂರಿನ ನಾಯಕರಾಗಮಿಸಿ ಸರ್ ಕ್ಯಾಪ್ಟನ್ ಮುಖ್ಯ ವೇದಿಕೆ ಬಳಿ ಆಗಮಿಸಿ ಮುಂದಿನ ಹಂತದ ಟಾಸ್ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಆಗಮಿಸಿ ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದೇವೆ. ಮನು ಎಸೆತಗಾರಿಕೆ ಪರಿಸರ ಮಾಡ್ಕೊಳ್ತಾ ಇದ್ದಾರೆ. ನಿರೀಕ್ಷೆ ಇನ್ನೂ ಕೂಡ 50ರ ಮೇಲ್ಭಾಗದಲ್ಲಿ ಬೇಕಾದಂತಹ ಓಟಗಳಲ್ಲಿ ಜಯವನ್ನು ಸಾಧಿಸಲಿಕ್ಕೆ. ಬಹಳ ಸುತ್ತಮುತ್ತ ಎಸೆತ ಓಟಗಳಿಗೆ ಅವಕಾಶ ಕಲ್ಪಿಸ್ತಾ ಇದೆ. ಗೋಟದ ಹಿಂಬದಿ 1 ಓಟಗಳ ಪೂರೈಕೆಯೂ ಕೂಡ ಯಶವಂತರವರಿಗೆ ಚೆಂಡೇ ಕಾಣಿಸ್ತಿಲ್ಲ. ಅಂಪೈರ್ ಮತ್ತು ಕೂಟರಕ್ಷಕರು ಕಣ್ಣಲ್ಲಿ ಕಣ್ಣನ್ನಿಟ್ಟು ಮಾತಾಡ್ತಿದ್ದಾರೆ. ಈ ತರ ತೀರ ಶಾಟಾಗಿ ಬಿಡ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ತನ್ಮೂಲಕವಾಗಿ ಸೇಮಾರೇಖೆ ಹೊರಬಾಗೆ ಹೊಡೆ ಸಿಕ್ಸರ್ ಆ ರೊಟ್ಟೆಗಳು. ಗಮನಿಸಿ, ಚಕ್ರವರ್ತಿ ತುಮಕೂರಿಗೆ ಈ ಹಂತದಲ್ಲಿ ಮುಂದಿನ ಪಂದ್ಯಾಟ ಆಡಲಿಕ್ಕೆ ಕೇವಲ 5 ನಿಮಿಷಗಳ ಕಾಲಾವಕಾಶ. ಓಕೆ, ತುಂಬಾ ಧನ್ಯವಾದಗಳು ಪ್ರಕಾಶಣ್ಣ. ಸೊ ಟಾಸಿಗೆ ಬನ್ನಿ ಸರ್. ಅಶ್ವಮೇಧ ಅದೇ ರೀತಿ ಚಕ್ರವರ್ತಿ ನಾಯಕರು ಕೂಡ ಆಗಮಿಸಿ. ಅಶ್ವಮೇಧ ಚಕ್ರವರ್ತಿ ಕ್ಯಾಪ್ಟನ್ಸ್ ಆಗಮಿಸಿ ಸರ್. ದಯವಿಟ್ಟು ಮುಂದಿನ ಪಂದ್ಯಾಟ ಸಾಗಿಸಬೇಕಿಲ್ಲಿ. CSP ಟ್ರೋಫಿ ಅಂತಿಮ ದಿವಸದ ಅಂತಿಮ ಪಂದ್ಯಾಟ ಸಾಗುತ್ತೆ. ಈ ಪಂದ್ಯಾಟ ಮುಕ್ತಾಯದ ಬಳಿಕವಾಗಿ CSP ಸೀಸನ್ 1 ಅಂತ್ಯವನ್ನು ಕಂಡುಕೊಳ್ತದೆ.
ಇದೇ ರೀತಿಯಲ್ಲಿ ನಮ್ಮ ಛಾಯಾಗ್ರಾಹಕರು ಕೂಡ ರೆಡಿ ಆಗ್ತಾ ಇದ್ದಾರೆ. ಜ್ಯೋತೇಶ್ ಸಿರಿವಾರ, ಯಾವುದೇ ರೀತಿ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ. ಜ್ಯೋತೇಶ್ ಸಿರಿವಾರ ಮಲ್ಲಿಯಣ್ಣ ಬರ್ತಾ ಇದ್ದಾರೆ. 50 ಹಂತದಲ್ಲಿ ಪಂಜಡ ಜಯಿಸಿ 38ರ ಆರೈದ ಯುವಕ ಮಲ್ಲಿಕಾರ್ಜುನ್ ಮಲ್ಲಿ ಆಗಮಿಸ್ತಾ ಇದ್ದಾರೆ. ಅಶ್ವಮೇಧ ಹಾಗೂ ಚಕ್ರವರ್ತಿ ಹಿಂದಿನ ಹಂತದ ಮೊದಲ ಫೈನಲ್ ಹಂತದ ಪಂದ್ಯಾಟ ಸಾಗತ್ತೆ.